ಕಾರ್ಕಳದ ಕುಕ್ಕುಂದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತ್ಯಾಜ್ಯ ಸಂಗ್ರಹದ ವ್ಯವಸ್ಥೆಗಳು ಸಾಕಷ್ಟಿದ್ರೂ ಪರಪ್ಪು ಸೇತುವೆಯ ತಳಭಾಗದಲ್ಲಿ ತ್ಯಾಜ್ಯಗಳನ್ನು ತಂದು ಸುರಿಯುತ್ತಿರುವುದು ದುರಂತವೇ ಸರಿ. ಇಲ್ಲಿ ತ್ಯಾಜ್ಯ ತಂದು ಸುರಿಯುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಕಾರ್ಕಳ ನಗರದಿಂದ ಕುಕ್ಕುಂದೂರು ಗ್ರಾಮದ ಮೂಲಕ ನಕ್ರೆ ಮಾರ್ಗವಾಗಿ ಉಡುಪಿ ಸಂಪರ್ಕಿಸುವ ಪರಪ್ಪು ಸೇತುವೆಯ ತಳಭಾಗ ತ್ಯಾಜ್ಯ ಹಾಗೂ ಮಣ್ಣು ರಾಶಿಯಿಂದ ತುಂಬಿ ಹೋಗಿದೆ. ಸೇತುವೆ ತ್ಯಾಜ್ಯದ ಡಂಪಿಂಗ್ ಯಾರ್ಡ್ ಆಗಿ ಮಾರ್ಪಟ್ಟಿದೆ. ಕಾರ್ಕಳ ನಗರಕ್ಕೆ ಹೊಂದಿಕೊಂಡು ಕುಕ್ಕುಂದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತ್ಯಾಜ್ಯ ಸಂಗ್ರಹದ ವ್ಯವಸ್ಥೆಗಳಿವೆ. ಇಷ್ಟಿದ್ರೂ ಸೇತುವೆ ಕೆಳಭಾಗಕ್ಕೆ ತ್ಯಾಜ್ಯಗಳನ್ನು ತಂದು ಸುರಿಯುತ್ತಿರುವುದು ದೈನಂದಿನ ಕೆಲಸವಾಗಿದೆ. ಇದರ ಪರಿಣಾಮ ಸೇತುವೆಯ ಕೆಳಭಾಗದಲ್ಲಿ ಬಟ್ಟೆ, ಪ್ಲಾಸ್ಟಿಕ್ ಚೀಲ, ಗೋಣಿ ಚೀಲ, ಹಾಸಿಗೆ, ತಲೆದಿಂಬು ಬಿಸಾಡುವುದರ ಪರಿಣಾಮವಾಗಿ ಸೇತುವೆಯ ಅಡಿಭಾಗ ಕೊಳಚೆ ಪ್ರದೇಶವಾಗಿ ಬದಲಾಗಿದೆ. ಸೇತುವೆ ಮೇಲಿಂದ ತ್ಯಾಜ್ಯಗಳನ್ನು ಕೆಳಗೆ ಎಸೆಯಲಾಗುತ್ತಿದೆ. ಕೊಳೆತ ಮಾಂಸ, ತರಕಾರಿ, ಹಸಿ ಕಸಗಳನ್ನೆಲ್ಲ ಇಲ್ಲಿ ತಂದು ಸುರಿಯುತ್ತಿರುವುದರಿಂದ ಸೇತುವೆಯ ತಳಭಾಗ ಸಂಪೂರ್ಣ ಕೊಚ್ಚೆಯಿಂದ ತುಂಬಿ ಪರಿಸರ ಮಲಿನವಾಗಿದೆ. ಮಳೆಗಾಲದಲ್ಲಿ ಮಳೆ ನೀರು ಹರಿದು ಬರುವ ಹೊತ್ತಿಗೆ ನಗರದ ವಿವಿಧೆಡೆಯ ಕೊಳಚೆ ಕೂಡ ತೋಡು ನೀರಿನೊಂದಿಗೆ ಸೇರಿ ಹರಿಯುತ್ತಿದೆ. ಸದ್ಯ ಈಗ ತೋಡಿನಲ್ಲಿ ನೀರು ಹರಿಯುತ್ತಿಲ್ಲವಾದರೂ ಸೇತುವೆಯ ಕೆಳಗೆ ನೀರು ಸಂಗ್ರಹಗೊಂಡಿದ್ದು ಸೊಳ್ಳೆ ಉತ್ಪತ್ತಿ ಕೇಂದ್ರವಾಗಿದೆ. ಸಾಮಾಜಿಕ ಕಾರ್ಯಕರ್ತ ಅಣ್ಣಪ್ಪ ನಕ್ರೆಯವರು ಈ ಬಗ್ಗೆ ಮಾತನಾಡಿ, ಸೇತುವೆಯ ಕೆಳಭಾಗದಲ್ಲಿ ಕಿಂಡೆ ಅಣೆಕಟ್ಟು ಕಾಮಗಾರಿ ಅರೆಗುಡಿಯಲ್ಲಿ ಕಂಡುಬರುತ್ತಿದೆ. ಇದರಿಂದ ಹರಿಯುವ ನೀರಿಗೆ ತಡೆ ಉಂಟಾಗಿದೆ. ಸೇತುವೆಯ ಕೆಳಗೆ ಕೊಳಚೆ ನೀರು ಸಂಗ್ರಹಗೊಂಡಿದೆ. ಇದರಲ್ಲಿ ಬಿಸಾಕಿದ ತ್ಯಾಜ್ಯ ಸೇರಿ ತೇಲಾಡುತ್ತಿವೆ. ಪರಿಸರದಲ್ಲಿ ದುರ್ವಾಸನೆ ಹೆಚ್ಚಾಗಿದೆ. ಗ್ರಾಮ ಪಂಚಾಯತ್ ಕಚೇರಿಯಿಂದ ಕೂಗಳತೆಯ ದೂರದಲ್ಲಿ ಇರುವ ಸೇತುವೆಯ ಬಳಿ ತ್ಯಾಜ್ಯ ಬಿಸಾಕುವವರನ್ನ ಪತ್ತೆ ಹಚ್ಚಲು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು. ಸೇತುವೆ ಎರಡು ಬದಿಗಳಲ್ಲಿ ಕಬ್ಬಿಣದ ಜಾಲರಿಯನ್ನ ಹಾಕಬೇಕು. ಈ ಎರಡನ್ನ ಅಳವಡಿಸಿದ್ರೆ ತ್ಯಾಜ್ಯ ತಂದು ಬಿಸಾಕದಂತೆ ತಡೆಯಬಹುದು ಎಂದು ಹೇಳಿದ್ರು. ಅಣ್ಣಪ್ಪ ನಕ್ರೆ ಅಂತ ಹೇಳಿ ಕುಕ್ಕುಂದೂರು ಗ್ರಾಮದ ನಕ್ರೆಯ ನಿವಾಸಿಯಾಗಿದ್ದೇನೆ. ಈ ಒಂದು ಪರಪ್ಪು ಏರಿಯಾದಲ್ಲಿ ಬ್ರಿಡ್ಜ್ ಹತ್ರ ಹಲವಾರು ವರ್ಷಗಳಿಂದಲೂ ಕಸದ ರಾಶಿಯನ್ನು ತಂದು ಹಾಕುವಂಥ ಒಂದು ಸುವ್ಯವಸ್ಥಿತ ವ್ಯವಸ್ಥೆ ಇತ್ತು. ಅದಕ್ಕೆ ಪಂಚಾಯತ್ ವತಿಯಿಂದ ಇಲ್ಲೊಂದು ಬೋರ್ಡ್ ಕೂಡ ಹಾಕಿದ್ರು ಈ ಹಿಂದೆ. ಆ ಬೋರ್ಡನ್ನು ಕಿತ್ತೆಸಲಾಗಿದೆ. ಅಲ್ಲದೆ ಇಲ್ಲಿ ಪರಪ್ಪು ಏರಿಯಾಕ್ಕೆ ಬಂದು ಕಾರ್ಕಳದಿಂದ ಬಂದವರು ಕೂಡ ತ್ಯಾಜ್ಯವನ್ನು ಎಸೆಯುವಂತಿದ್ದಾರೆ. ಈಗ ಆ ಕಡೆಯಿಂದ ಬಂದವರು ಕೂಡ ತ್ಯಾಜ್ಯವನ್ನು ಎಸೆದಿದ್ದಾರೆ. ಈ ಕೆಳಗೆ ಒಂದು ಕಿಂಡಿ ಆಣೆಕಟ್ಟು ಮಾಡಿದ್ದಾರೆ. ಯಾಕಂದರೆ ಕೃಷಿಗೆ ಬೇಕಾಗುವ ನೀರಿನ ಒಂದು ಸೌಲಭ್ಯ ಕಲ್ಪಿಸಿದ್ದಾರೆ. ಆದರೆ ಆ ಕಿಂಡಿ ಆಣೆಕಟ್ಟು ಕೂಡ ಅದು ಸರಿಯಾಗಿ ಸಮರ್ಪಕವಾಗಿ ಕೆಲಸ ಆಗಲಿಲ್ಲ. ಈ ಹಿಂದೆ 4 ವರ್ಷದಿಂದ ಕೆಲಸ ನಡೀತಾ ಇದೆ. ಅಲ್ಲದೆ ಇದನ್ನು ಒಂದು ಹೂಳೆತ್ತುವ ಕಾರ್ಯಕ್ರಮವನ್ನು ಮಾಡಬೇಕಿದೆ. ಯಾಕಂದರೆ ಈ ಹಿಂದೆ ನಾವು ಚಿಕ್ಕವರಿರುವಾಗ ಇದರಲ್ಲಿ ಒಂದು 10 ಆಳಿನಷ್ಟು ನೀರಿನೊಂದು ಇತ್ತು. ಆಗ ಎಲ್ಲರಿಗೂ ಈ ನೀರಿನ ಕೊರತೆ ಆಗ್ತಿರಲಿಲ್ಲ ಈ ಪ್ರದೇಶಕ್ಕೆ. ಯಾಕಂದರೆ ನೀರನ್ನು ಸೇಕರಿಸಿಕೊಂಡು ನಮ್ಮ ಬಾವಿಗಳಿಗೆ ಮತ್ತು ಕೃಷಿಗೆಲ್ಲ ಉಪಯೋಗ ಆಗ್ತಾ ಇತ್ತು ನಾನು ಚಿಕ್ಕವನಿರುವಾಗ. ಇತ್ತೀಚೆಗೆ ಬರುತ್ತಾ ಅದು ಹೂಳೆತ್ತದೆ, ಅದು ಮುಚ್ಚಿ ಹೋಗಿದೆ. ಇದು ಕೇವಲ ಒಂದು ಸೇತುವೆ ಮಾತ್ರ ಉಳಿಕೊಂಡಿದೆ. ಅಲ್ಲದೆ ತ್ಯಾಜ್ಯವನ್ನು ಎಸೆಯುವಂತಹ ಪ್ರಕ್ರಿಯೆ ದಿನನಿತ್ಯ ನಡೀತಾ ಉಂಟು. ಇದಕ್ಕೆ ಸೂಕ್ತವಾದ ಒಂದು ಪಂಚಾಯತ್ ಕಾನೂನು ಕ್ರಮವನ್ನು ಕೈಗೊಂಡು ಅದನ್ನು ಅಲ್ಲಿ ಇದಕ್ಕೆ ಒಂದು ಮೆಸ್ಸನ್ನು ಹಾಕಿ ಅಲ್ಲಿ ಎಸೆದಾಗಿ ಎರಡು ಬದಿಯಲ್ಲಿ ಮೆಸ್ಸನ್ನು ಹಾಕಿ ಅದನ್ನು ತಡೆಯಬೇಕಂತ ನನ್ನ ಕೋರಿಕೆಯಾಗಿದೆ. KM ಖಲೀಲ್, V4 ನ್ಯೂಸ್, ಕಾರ್ಕಳ.